ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಸುನಿಲ್ ಸ್ಕೋಟಿ. ಧಾರವಾಡದಲ್ಲಿ ಕೃಷಿ ಮೇಳ ಶುರುವಾಗಿ ಇವತ್ತಿಗೆ 3 ದಿನ ಆಯಿತು. ಇವತ್ತು ಸಾಕಷ್ಟು ರೈತರ ಜೊತೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಂದು ವಿಸಿಟ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಮಾಣ ಸಾಕಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಬಂದಿರೋಂಥ ಯುವಕರ ಜೊತೆಗೆ ಒಂದು ರೈತರು ಕೂಡ ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಬನ್ನಿ. ನಾವು ಆರ್ಟಿಸ್ಟ್ ಅದೇವೆ ಸರ್, ಆರ್ಟಿಸ್ಟ್ ಸ್ಟೂಡೆಂಟ್ಸ್ ಸರ್. 4 ವರ್ಷ ಡಿಗ್ರಿ ಇದೆ ಸರ್, ವಿವೇಕ್ ಕಲಿತು. ಈಗ ನಾವು ಇಲ್ಲಿ ಮನೆಯಲ್ಲಿ ವರ್ಕ್ ಮಾಡಿದ್ವಿ ಸರ್. ಇವೆಲ್ಲ ಕ್ಲಾಸ್ ವರ್ಕ್ ಸರ್. ಕ್ಲಾಸ್ ವರ್ಕ್ ತಂದು ಎಕ್ಸಿಬಿಷನ್ ಮಾಡಿದ್ವಿ. ಇವೆಲ್ಲ ವರ್ಕ್ ಮಾಡಿದ್ವಿ ಸರ್. 4 ವರ್ಷ ಸರ್. 4 ವರ್ಷ ಪೇಂಟಿಂಗ್ ಸರ್, ಲ್ಯಾಂಡ್ಸ್ಕೇಪ್, ಪೋರ್ಟ್ರೇಟ್, ಸ್ಟಿಲ್ ಲೈಫ್. ಪೋರ್ಟ್ರೇಟ್, ಸ್ಟಿಲ್ ಲೈಫ್, ಲ್ಯಾಂಡ್ಸ್ಕೇಪ್, ರಿಯಲಿಸ್ಟಿಕ್ ವರ್ಕ್, ಇಮೇಜಿಸನ್ ವರ್ಕ್. ಹಾಂ ಸರ್, ಚೆನ್ನಾಗಿದೆ ಅಂತ ಹೇಳಿ ಸರ್. ಮೈಸೂರು, ಬೆಂಗಳೂರು ಎಲ್ಲ ಎಕ್ಸಿಬಿಷನ್ ಮಾಡಿದೆ ಸರ್. ಹಾಂ, ಬಂದಿದೆ ಸರ್. ಇಲ್ಲಿ ಸಿರ್ಸಂಗಿದ ಎಕ್ಸಿಬಿಷನ್ ಅಂತ ಬಂದಿದೆ ಸರ್ ಲ್ಯಾಂಡ್ಸ್ಕೇಪಿಗೆ. ಮತ್ತು ಕಾಂಪಿಟೇಷನ್ದಲ್ಲಿ ಅವಾರ್ಡ್ ಬಂದಿದೆ ಸರ್. ಸೇಲಿಗೆ ಇಟ್ಟಿದೆ ಸರ್. ಇನ್ನೂ ಏನು ಸೇಲಾಗಿಲ್ಲ ಸರ್. ಯಾವಿಲ್ಲ ಸರ್, ಇನ್ನೂ ಸೇಲಾಗಿಲ್ಲ ಸರ್. ಇಲ್ಲೇನು ಲೋಕಲ್ ಸೇಲ್ ಇದೇ ಮೊದಲೇ ಬಾರಿ. ಹಾಂ, ರೆಸ್ಪಾನ್ಸ್ ಭಾಳ ಸಿಕ್ಕಿದೆ ಸರ್. ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಎಲ್ಲ ನಮ್ಮ ವರ್ಕೆಲ್ಲ ನೋಡ್ತಿದ್ದಾರೆ ಸರ್. ಥರ ಒಳ್ಳೆಯದ ಸರ್. ನಮ್ಮ ಹೆಸರು ವಿಜಯ್ ಹಿರೇಕೆರೂರು ಅಂತ ಸರ್. ನಮ್ಮದು ಧಾರವಾಡ ಜಿಲ್ಲಾ ಅರೋಟಿಗೆ ಸರ್. ಸರ್, ಈಗ ಕಂಟಿನ್ಯೂ ಒಂದು 5 ವರ್ಷದಿಂದ ಬರ್ತಾಯಿದ್ದೀವಿ. ಈಗ ಒಂದು ಕಂಟಿನ್ಯೂ ಒಂದು 5 ವರ್ಷದಿಂದ ಬರ್ತೀವಿ ಸರ್. ವರ್ಷ ಬರ್ತಾ ನಮಗೆ ಇನ್ನೂ ಜಾಸ್ತಿ ತಿಳುವಳಿಕೆ ಬರ್ತೈತಿ ನೋಡಿ. ಆಮೇಲೆ ಹೊಸವಾಗಿ ಏನಾದ್ರು ಕಲಿಬೇಕನ್ನೋ ಒಂದು ಆಸೆ ಜಾಸ್ತಿ ಇದೆ ನಮ್ಮಲ್ಲಿ. ಈಗ ಅಡಿಕೆ ಸಿಪ್ಪೆ ನಾವು ವೇಸ್ಟ್ ಮಾಡ್ತಾಯಿದ್ವಿ. ಈಗ ನಾವು ಇಲ್ಲಿ ನೋಡಿದ್ವಿ, ಅಡಿಕೆ ಸಿಪ್ಪೆಯಿಂದ ಈಗ ಸಣ್ಣ ಬುಟ್ಟಿ ಮಾಡ್ತಾಯಿದ್ದಾರೆ. ಆಮೇಲೆ ಅದರಿಂದ ಬೇರೆ ವಸ್ತುಗಳು ಮಾಡ್ತಿದ್ದಾರೆ. ಅವನು ನಾವು ಕಲಿತು ನೆಕ್ಸ್ಟ್ ನಮ್ಮಲ್ಲಿ ಒಂದು ಕಂಪ್ನಿ ಮಾಡಿದೆ, ನಮ್ಮೇ ಒಂದು ಪ್ರೊಡಕ್ಷನ್ ಮಾಡಿದ್ವಿ ಅಂದರೆ ಅದಕ್ಕೂ ನಾಳೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಅಣಬೆ ಕೃಷಿಯನ್ನು ನೋಡಿದೆ. ಅವರು ಅಲ್ಲಿ ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಂದರು. ಅದ್ರದ್ದು ಪ್ರಕಾರ ನಾವು 3 days ಟ್ರೈನಿಂಗ್ ಮಾಡ್ಕೊಂಡ್ರೆ ಅದನ್ನ ಪ್ರಕಾರ ನಾವು ಏನಂತ ಮಾಡ್ಬೋದು. ಒಟ್ಟು ಇಲ್ಲಿ ಪ್ರತಿದಿನ ಬರ್ತಾ ಏನಾಗ್ತಾಯಿದೆ, ನಮಗೆ ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಏನು ಮಾಡ್ಕೋಬೋದು ಲೈಫಲ್ಲಿ, ಏನು ಚೇಂಜಸ್ ಮಾಡ್ಕೋಬೋದು ಅನ್ನೋದು ಭಾಳ ಹೆಲ್ಪ್ ಆಗ್ತೈತಿ ಸರ್. ಖರೀದಿ ಅಂತ ಏನಿಲ್ಲ, ನೋಡ್ಕೊಂಬರ್ತಿದ್ದೀವಿ. ಇಲ್ಲಿ ಎಲ್ಲೆಲ್ಲಿ ಏನೇನು ನಮಗೆ ಬೇಕಾ ಬರ್ತಾಯಿದ್ದೀವಿ. ಎರಡನ್ನು ಫೋನ್ ಮಾಡ್ಲಿಕ್ಕೆ ಕೇಳಿದ್ದೀವಿ. ಅವ್ರ ಹತ್ರ ಕಾರ್ಡ್ಗಳು ತಗೊಂಡಿವಿ. ನೆಕ್ಸ್ಟ್ ಹಂಗೆ ಯಾರು ಇದ್ರೆ ನಾವೇ ಬೇಕಾದ್ರೆ ಕಾಲ್ ಮಾಡ್ತೀವಿ. ಇಲ್ಲ ಅವರು ಬಂದೀವಿ, ಅವ್ರ ತಗಾರ ಫೋನ್ ಮಾಡಿಸ್ತೀವಿ. ಈ ಕೆಲವೊಂದು ಟ್ರೈನಿಂಗ್ ಹೋದವೆ, ಆ ಟ್ರೈನಿಂಗ್ಗಳು ನಾವು ಅಟೆಂಡ್ ಆಗ್ತೀವಿ. ನೆಕ್ಸ್ಟ್ ನಮ್ಮಲ್ಲಿ ಏನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಚೇಂಜ್ ಮಾಡ್ಕೊತೀವಿ. ತುಂಬಾ ಆಗಿದೆ ಲೈಫು, ಭಾಳ ಚೇಂಜ್ ಮಾಡ್ಕೋಬೋದು. ಆಮೇಲೆ ನಡೆಸ್ಕೊಡ್ತಾರೆ ಎಲ್ಲರಿಗೂ ಧನ್ಯವಾದಗಳು. ಇಷ್ಟಕ್ಕೊಂದು ಸೊ ಈ ವರ್ಷ ಕೃಷಿ ಮೇಳ ಭಾಳ ಚೆನ್ನಾಗಿದೆ. ಹೋಸೋದಕ್ಕಿಂತಲೂ ಭಾಳ ಚೆನ್ನಾಗಿದೆ. ಹೋಸೋದಕ್ಕಿಂತ ಜನರು ಭಾಳ ಚೆನ್ನಾಗಿದೆ
ಸರ್ ನಮ್ಮ ದಾವಣಗೆರೆ ಹತ್ರ ಹತ್ತಿಗೆರೆ ಸುನಿಲ್ ಕುಮಾರ್ ಹೆಸರು. ನನ್ನ ಹೆಸರು ಸಿದ್ದು ಹಿರೇಮಠ. ನಂದು ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು ಕೆಂಬಾವಿ ಊರು ನಮ್ಮದು. ಸೊ ಇಲ್ಲಿ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಕಾಲೇಜಲ್ಲಿ ಕಲಿತಾ ಇದ್ದೀನಿ ನಾನು. ಸೊ ಇದೆಲ್ಲ ನನ್ನ ಪೇಂಟಿಂಗ್ಸ್, ಇದೆಲ್ಲ ನಾನು ಕೃಷಿ ಮೇಳಕ್ಕೆ ಫಸ್ಟ್ ಟೈಮ್ ನಾನು ಎಕ್ಸಿಬಿಷನ್ ಮಾಡೋಕ್ಕೆ ಬಂದಿದ್ದಿಲ್ಲಿ. ಸೊ ಜನರ ರೆಸ್ಪಾನ್ಸ್ ಎಲ್ಲ ನೋಡಿಕೊಂಡು ಖುಷಿ ಆಯಿತು. ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಎಕ್ಸಿಬಿಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ನಮ್ಮ ಗ್ಯಾಲ್ರಿ ಆಮೇಲೆ ಬೆಂಗಳೂರು ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಇದು ಮಾಡ್ತಿದ್ವಿ. ಸೊ ಎಲ್ಲೆಲ್ಲಿ ಪೇಂಟಿಂಗ್ ಶೋ ಇರುತ್ತೆ ಅಲ್ಲೆಲ್ಲ ಹೋಗ್ತಿದ್ವಿ ನಾವು. ಸೊ ಚಿಕ್ಕ ವಯಸ್ಸಿನಿಂದ ನಮ್ಮ ಆಸಕ್ತಿ ಇತ್ತು ಇದ್ರೊಳಗಡೆ. ಸೊ ಅಲ್ಲಿಂದ್ರೂ ಇಲ್ಲಿವರೆಗೆ ಕಾಲೇಜು ಸ್ಕೂಲು ಎಲ್ಲ ಕಡೆಲಿಂದ ನಾವು ಮಾಡ್ಕೊಂಡ್ಬಂದು ಸೊ ಈ ಮಟ್ಟಕ್ಕೆ ಬಂದಿದ್ದೀವಿ. ಸೊ ಇದೆಲ್ಲ ನನ್ನ ಪೇಂಟಿಂಗ್ಸು. ಆಮೇಲೆ ಸೇಲಿಗೆ ಆ್ಯಂಡ್ ಡಿಸ್ಪ್ಲೇಗೆ ಎರಡೂ ಇಟ್ಟಿದ್ದು. ಸೊ ಅದರೊಳಗಡೆ ಇದೊಂದು ಪೇಂಟಿಂಗ್ ನನ್ನ ಸೇಲ್ ಆಗಿದ್ದು 3000. ಹಾಂ ಸರ್, ಚೆನ್ನಾಗಿದೆ ಸರ್. ಅಂದರೆ ಪೇಂಟಿಂಗ್ ಜೊತೆ ಜನರ ಒಡನಾಟ ಒಂಥರ ಚೆನ್ನಾಗಿದೆ. ಸೊ ನಾವು ಅವ್ರ ಜೊತೆ ಮಾತಾಡಲಿಕ್ಕೂ ಪರವಾಗಿಲ್ಲ, ನಮ್ಮ ಪೇಂಟಿಂಗ್ಸ್ ಅವ್ರ ಜೊತೆ ಮಾತಾಡ್ತಾ ಅನ್ನೋದು ಒಂದು ಖುಷಿ ಇದೆ ನಮಗೆ. ಸೊ ನೋಡಿಬಿಟ್ಟು ಅವ್ರ ಫೋಟೋಸ್ ನೋಡೋದಾಗಲಿ. ಹಾಂ ಸರ್, ಮಾಡಿದ್ದಾರೆ ಸರ್. ಸುಮಾರು ಒಂದು 5-6 ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್. ನಂಬರ್ಸ್ ಎಲ್ಲ ತೊಗೊಂಡು ID ಎಲ್ಲ ತೊಗೊಂಡು ಇದು ಮಾಡಿದ್ದಾರೆ ಸರ್. ಸೊ ಖುಷಿ ಆಗ್ತಾಯಿದೆ ಸರ್. ಒಂಥರ ಏನೋ ಅಂದರೆ ನಮ್ಮ ಪೇಂಟಿಂಗ್ ಜೊತೆ ಇಷ್ಟು ಒಡನಾಟ ಜನರ ಜೊತೆ ಜಾಸ್ತಿ. ಬರೀ ನಾಲ್ಕು ಮೂಲೆಯಲ್ಲಿ ಮಾಡೋ ಪೇಂಟಿಂಗ್ ಇಷ್ಟು ಜನ ಎಲ್ಲ ಬಂದು ನೋಡ್ತಾರೆ ಅಂತಂದ್ರೆ ಒಂಥರ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ ಸರ್. ನನ್ನ ಹೆಸರು ಸಿದ್ದು ಹಿರೇಮಠ ಅಂತ ಹೇಳ್ಕೊಂಡು, ನಾನು ಊರು ಕೆಂಬಾವಿ, ಯಾದಗಿರಿ ಜಿಲ್ಲೆ ನಮ್ಮದು.